ಮಮ್ಮಿ ಇದ್ಕಿದ ಬೆಲೆ ಸಾರಾ? ಇಲ್ಲ, ಅರ್ಧ ಕೆಜಿನೇ ತಂದಿರೋದು. ಅವರೆಕಾಳು ಹುಳಿ ಸಾರು ಮಾಡ್ತೀನಿ. ಓಕೆ. ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿ ಮಾಡಿ ಅರ್ಧ ಕೆಜಿಯಷ್ಟು ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೋಬೇಕು. ಅಂದರೆ ಕಾಳು ಮೆತ್ತಗೆ ಬೇಯಬೇಕು. ಈಗ ಮಸಾಲ ರುಬ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿ ತುರಿ, 1 ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ, ಒಂದೇ 1 ಟೊಮೊಟೊನ ಸೇರಿಸ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ 1.5 ಟೀ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕೋಂಥ ಸಾಂಬಾರು ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಮೆತ್ತಗೆ ಈ ಮಸಾಲೆ ರುಬ್ಬಿಟ್ಕೊಂಬಿಡಿ. ಅಷ್ಟರಲ್ಲಿ ಕಾಳುಗಳು ಸಹ ಬೆಂದೋಗಿದೆ ಅಲ್ವಾ. ನಿಮ್ಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. 1 ಟೊಮೊಟೊನು ಸೇರಿಸ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಟಿರೋಂಥ ಮಸಾಲಾನು ಸೇರಿಸ್ಕೊಳ್ಳೋಣ. ನೋಡಿ, ನಾನು ಬದನೆಕಾಯಿ ಮತ್ತು ನವಿಲುಕೋಸು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ತುಂಬ ತೆಳು ಇದೆ ಅನ್ಸಿದ್ರೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಗಟ್ಟಿ ಇದೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನನಗಂತೂ ಕರೆಕ್ಟ್ ಆಗಿದೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ 1-2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಆದ ನಂತರ ನೋಡ್ತಾ ಇರ್ಬೋದು, ಸೂಪರಾಗಿ ಸಾರು ರೆಡಿಯಾಗಿದೆ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಸಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಆದಂಥ ಸಾರು ರೆಡಿ. ಸಿಂಪಲಾಗಿ ಲಂಚ್ಗೆ ರೆಡಿ ಮಾಡ್ಕೋಬೋದು. ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ನೋಡಿ.